ಅಲ್ಲಪ್ಪ ಈಗ ನೋಡ್ರಿ, ಮಾಂಗಲ್ಯ ನಮ್ಮ ಧರ್ಮದ ಒಂದು ದೊಡ್ಡ ಸಂಕೇತ, ಒಂದು ಬಾಂಧವ್ಯ. ಹೆಣ್ಣು ಒಂದು ಕಡೆ ಇತ್ತು, ಗಂಡು ಒಂದು ಕಡೆ ಇತ್ತು. ಅವೆರಡೂ ಸೇರಿದ ತಕ್ಷಣ ವಧುವರರಾಯಿತು. ಅಕ್ಕಿ ಒಂದು ಕಡೆ ಇರ್ತದೆ, ಅರಿಶಿನ ಒಂದು ಕಡೆ ಇರ್ತದೆ. ಅವೆರಡೂ ಇರಿದ ತಕ್ಷಣ ಮಂತ್ರಾಕ್ಷತೆ ಆಯಿತು. ಈ ಹೆಣ್ಣಿಗೂ ಗಂಡಿಗೂ ಒಂದು ಬಾಂಧವ್ಯದ ಬಂಧನ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಮಾಂಗಲ್ಯ. ಅದು ದೇವತೆಗಳು ಈ ಕಾಲದಿಂದ ಕೂಡ ಬಂದಿದೆ. ದೇವ್ರಿಗೂ ಕೂಡ ನಾವು ಮಾಂಗಲ್ಯನ ಕಟ್ತೀವಿ. ನೀನು ಚಿನ್ನನೇ ತಗೋಬೇಡ ಅಂತ ಹೇಳಿದ್ರೆ ಏನು ಕಾಸು ಯಾರು ಕೊಡೋರು? ನೀ ದುಡ್ದದ್ರಲ್ಲಿ ಪಾಪ ನೀನು ಸಂಬಳ ಮಾಡಿ ಏನೋ ಮಾಡಿರ್ತೀಯ. ನೀನು ಹೆಂಡ್ತಿನ ಮದುವೆ ಮಾಡ್ಕೋಬೇಕಾದ್ರೆ ಅಟ್ಲೀಸ್ಟ್ ಏನೋ ಒಂದು ತಾಲಿ ಕಟ್ತಾ ಇದೆಯಾ, ಅದನ್ನು ನೀನು ಕಟ್ಬೇಡ ನೀನು ಅಂತ ಹೇಳಿದ್ರೆ, ಚಿನ್ನನೇ ತಗೋಬೇಡ, ಒಂದು ಸರನೇ ಮಾಡ್ಕೋಬೇಡ ಅಂತ ಹೇಳಿದ್ರೆ ಅದು ಹೆಂಗಾಗ್ತದೆ? ಅರ್ಶನದ ಕೊಂಬು ಕಟ್ಟು ಅಂತ ಹೇಳಿದ್ರೆ ಹೌ ಇಟ್ ಈಸ್ ಪಾಸಿಬಲ್? ನಮ್ಮ ಹೆಣ್ಮಕ್ಳು ಈಗ ಅವರು ನೀ ಬೆಲೆ ಇಲ್ಲ ನಿಲ್ಸೋಕ್ಕಾಗಲಿಲ್ಲ, ಬೆಲೆ ಏರಿಕೆನ ನೀನು ನಿಲ್ಸೋಕ್ಕಾಗಲಿಲ್ಲ. ಈಗ ನೀವೇನು ಅಡುಗೆ ಎಣ್ಣೆನೂ ಕಡಿಮೆ ಉಪಯೋಗಿಸಿ ಅಂತ ಇದ್ದಾರೆ, ಪೆಟ್ರೋಲ್ ಕಡಿಮೆ ಉಪಯೋಗಿಸಿ, ಡೀಸೆಲ್ ಕಡಿಮೆ, ಇವರೇನೋ ಒಂದೇನೋ ಮಾಡ್ತಾರೆ. ಆಯ್ತಪ್ಪ, ಒಂದಿನ 2 ದಿನ ಓಡಾಡ್ತಾಯಿದ್ರೆ. ಈಗ ದಿನ ಓಡಾಡ್ತಾರೆ ಅಂದರೆ ಸೋಮಣ್ಣಾಗಲಿ, ಮಂತ್ರಿಗಳಾಗಲಿ, ಬೇರೆಯವರಾಗಲಿ ಎಲ್ಲ ಬಿಟ್ಬಿಟ್ಟು ಮೆಟ್ರೋಲ್ ಓಡ್ತಾ ಇದ್ದಾರೆ ಅವರು. ಅವರೆಲ್ಲ ಲೀಡರ್ಗಳು, ಎಲ್ಲ ಮಂತ್ರಿಗಳು, ಎಲ್ಲ ರಾಜ್ಯದಲ್ಲಿರೋಂಥ ಎಲ್ಲ ದಿನ ಬಿಟ್ಬಿಟ್ಟು ಒಂದಿನ ಫೋಟೋ ಶೂಟ್ ಬಿಟ್ಟರೆ ಬೇರೆ ಅವರೆಲ್ಲ ಓಡಾಡ್ಲಪ್ಪ, ಯಾರು ಬೇಡ ಅಂತಾರೆ, ನಮ್ದೇನು ಅಭ್ಯಂತರ ಇಲ್ಲ. ಪೆಟ್ರೋಲ್ ಆರು ಉಳಿಸ್ಲಿ, ಡೀಸೆಲ್ ಆರು ಉಳಿಸ್ಲಿ, ಎಲ್ಲರೂ ಅವ್ರ ಮಾತು ಕೇಳಲಿ. ಊಟನೇ ಮಾಡೋದು ಬೇಡ ಅವರು, ಎಣ್ಣೆ ಹಾಕ್ಕೊಂಡು. ಎಣ್ಣೆ ಅಂದರೆ ಅಡುಗೆ ಎಣ್ಣೆ ಅಪ್ಪ, ಅದೇನೇ ಬೇರೆ.